ಸ್ಟಿಕ್ ಬೂಮ್ ಎಲ್ಲಿ ಬೇಕಲ್ಲಿ ಕ್ರ್ಯಾಕ್. ಆಲ್ರೆಡಿ ಊಟ ಮಾಡ್ಬೇಕಂತ ಬಿ ಮಿಷಿನ ಉಪ್ಪಿನಕಾಯಿ ಪ್ಯಾಕೆಟ್ ನೋಡ್ರಿ ಇಟ್ಟಿಡ್ದ. ಒಂದು ತಿಂಗಳು 2 ತಿಂಗಳು ಆಟ ಫರಕ್ ಆಗಿರ್ಬೋದು, ಬಟ್ 15 ದಿನ 1 ತಿಂಗಳು ಆಟ ಫರಕ್ ಇತ್ತು ಅವ್ರ ಮಷಿನ್ಗೆ ನಮ್ಮ ಮಷಿನ್ಗೆ ತಂದಾಗ. ಅವ್ರ ಮಷಿನ್ ಅವರ್ಸ್ ಬಂದ್ಬಿಟ್ಟು 800 ಏನೋ 700 ಇದೆ ನಮ್ಮ ಮಷಿನ್. ಸೊ ನೋಡ್ರಿ ಆ ಬಾಯ್ ಅಂದ್ರು ಫೈನಲ್ ಆತ. ಬೇರೆ ಕಡೆ ಹೊಂಟೆಕ ಹೋಗಾಕ ಟೇಲರ್ ಬಂದೈತಿ. ನಮ್ಮ ದೋಸ್ತ ಕ್ರ್ಯಾಕ್ ಎಲ್ಲೆಲ್ಲ ನೋಡಕ್ ಬಂದೇನ. ನೋಡ್ರಿ ಚಲೋದಾಗ ನೋಡ ಪೂರಾ ವಿಡಿಯೋ ನೋಡೋ ಮಟ ಅಂದ್ರೆ ಏನು ಗುರ್ತಾಗಿಲ್ಲ ಎಲ್ಲ ಕ್ರ್ಯಾಕ್ ಐತೆ ನನ್ನ ಮಷಿನ್ ಗೇಸಿ ನೋಡ. ನಮಸ್ಕಾರ ಎಲ್ಲ ದೊಡ್ಡ ಮಂದಿರಿಗೆ ಎಲ್ಲರಿಗೆ ಫಸ್ಟ್ನಾಗ ಗುಡ್ ಮಾರ್ನಿಂಗ್. ಈಗ ಎದ್ದೀವಿ, ಎದ್ದು ಗೇಸಿ ಗಾಡಿಗೆ ರೆಸ್ಪ್ರೇಸ್ ಹೊಡೆದ ಬಾಯಿ ಮಾಲಕ್ ಬಂದಾನ. ನಮ್ಮ ಮಾಲಕ್ ಹುಡ್ಲಿ ಅದಾರ, ನಮ್ಮ ಗಾಡೀಲಿ ಐತಿ, ನಮ್ಮ ಮಷಿನ್ಲಿ ಐತಿ. ಈಗ ಬಾವಿ ನೋಡಕ್ಕೆ ಹೋಗ್ಯಾರ. ಅಲ್ಲಿಗೆ ಬಾವಿನ ಹೊಲ್ತು ಏನೈತಿ ಅಂತ ಅದನ್ನ ನೋಡಕ್ಕೆ ಹೋಗ್ಯಾರ. ಈಗ ನಾವು ಇಲ್ಲೇ ಇದ್ದೀವಿ. ಚಿಕ್ಕೋಡಿ ಆ ಕಡೆ ಐತಿ, ನಾವು ಈ ಕಡೆ ಇದ್ದೀವಿ ಗುಡ್ಡದ ಈಚೆ ಕಡೆ. ಇನ್ನು ಚಿಕ್ಕೋಡಿ ಚಲೋ ಮಷಿನ್ ಹೇರ್ಕೊಂಡ್ಬಂದಿವಲ್ರಿ. ಇದು ಪಾಯಿಂಟ್ ನೋಡ್ರಿ. ಆ್ಯಂಡ್ ರಾತ್ರಿ ಊಟ ಮಾಡ್ಕೇಸಿ ಬಂದು ಮಕ್ಕೊಂಡಿದ್ದೀವಿ ಇಲ್ಲಿ ನೋಡ್ರಿ ಎಷ್ಟು ಚಂದ. ಈಗ ಮಷಿನ್ ಚಾಲು ಮಾಡ್ಕೊಂಡು ಹೊಂಟೀವಿ. ಬಾವಿ ಕಡೆ ಹೋಗಿ ತೋರಿಸ್ಕೊಂಬರ್ರಿ ನಿಮಗೆ. ಬಾವಿ ಹೆಂಗೈತಿ ಕೆಸರಾಟದ ಐತಿ. ಇವತ್ತು ಮುಗಿದೈತಿ ಅಂದಾರ. ಮತ್ತು ಹೊಳ್ಳಿ ರಾತ್ರಿ ಲೋಡ್ ಮಾಡಬೇಕು ಮಷಿನ್ ನೋಡಿ. ಕೂರಿದ್ರಿ ನೋಡ್ರಿ ಪೂಜೆ ಎಲ್ಲ ಮಾಡ್ಯಾರ. ಈಗ ದಕ್ಷಿಣ ತಗೊಂತೀವಿ. ಮಷಿನ್ ಚಲೋಣಿದ್ದಲ್ಲ ಕೆಸರು ತೆಗೆದ. ಇಲ್ಲೇ ಒಂದು ಮಷಿನ್ ಐತಿ, ಅದರದ್ದು ಪುಡ್ದೈತಿ. ಬಟ್ 21 ಮೀಟರ್ ಅಷ್ಟು ಐತದ. ಚಲೋ ನೋಡ್ರಿ. ಕೆಸರ ಎಲ್ಲ ತೆಗ್ದೀನಿ, ನಾವು ಸ್ವಲ್ಪ ಐತಿ. ಇಲ್ಲಿ ನೋಡ್ರಿ ನಾ ಸ್ಟಿಕ್ಕ ಒಟ್ಟ ಎಲ್ಲೂ ಒಂದು ಸ್ವಲ್ಪನೂ ಕ್ರ್ಯಾಕ್ ಇಲ್ಲ, ಒಂದು ಏಟ್ನೂ ವೆಲ್ಡಿಂಗ್ ಹೊಡ್ಸಿಲ್ಲ. ಹಿಂದ್ಗಡೆನೂ ಇಲ್ಲ ಮುಂದ್ಗಡೆನೂ ಇಲ್ಲ. ಸ್ಟಿಕ್ ಅಂದ್ರೆ ಒಟ್ಟು ಮುಟ್ಟಿಲ್ಲ. ಬೂಮ ಈ ಕಡೆ ಮಗಲೂ ಒಟ್ಟೆ ಇಲ್ಲ. ಸೊ ಆ ಕಡೆ ಮಗಲ ತೋರಿಸ್ತಂತೇಳ್ರಿ ನೋಡ್ರಿ. ಬೂಮ್ ತಗೊಳ್ಳೋದೆಲ್ಲ ವೆಲ್ಡಿಂಗ್ ಎಲ್ಲ ಬೂಮ್ ವೆಲ್ಡಿಂಗ್ ಬಂದುಬಿಟ್ಟೆ ನೋಡ್ರಿ. ಇಲ್ಲಿ ವೆಲ್ಡಿಂಗ್ ಹೊಡ್ಸಿದ್ನಿ, ಇಲ್ಲಿಂದ ಇಲ್ಲಿ ಮಟ್ಟ ಅಲ್ಲೆಟ್ಟು ವೆಲ್ಡಿಂಗ್ ಹೊಡ್ಸಿದ್ನಿ. ಅದನ್ನು ಬಿಟ್ಟರೆ ಬೂಮ್ನೂ ಎಲ್ಲೂ ಇಲ್ಲ. ಯಾರು ತಗೊಂಡೆಲ್ಲ ಅಷ್ಟು ವೆಲ್ಡಿಂಗ್ ಆಗೈತಿ. ಮತ್ತು ಮಷಿನ್ ಅವರ್ಸ್ ಬಂದುಬಿಟ್ಟು 2700 ಆಗೈತೆ ಸಮಥಿಂಗ್. 703 ತಾಸು ಆಗೈತೆ ನೋಡ್ರಿ. ನೀವು ಒಂದಿಷ್ಟು ಮಂದಿ ನನಗೆ ಏನಂದಿದ್ರೆ ಅಂದ್ರೆ ಸ್ಟಾರ್ಟಿಂಗ್ ನನ್ನ ಮಷಿನ್ ಕ್ರ್ಯಾಕ್ ಹೊಡೆದಾಗ ಯಾವಾಗಂದ್ರೆ 1500 ತಾಸಿಗೇನೋ ಹೊಡೆದಿತ್ತು ಕ್ರ್ಯಾಕ್. ಅಲ್ಲೇ ಲೈಟ್ ಅಂತಕ್ಕೆ 1500 ತಾಸಿಗೆ ಹೊಡೆದಾಗ ಒಂದಿಷ್ಟು ಮಂದಿ ಹೆಂಗೆ ಮಾತಾಡಿದ್ರೆ ನನಗೆ ಯಪ್ಪ ಇದೇ ನನ್ನ ಜಗತ್ತಿಲ್ದ ನನ್ನ ಮಷಿನ್ ಕ್ರ್ಯಾಕ್ ಬಂದಂಗೆ ಆತ ಅಂತ ಕೇಸಿ ಮಾತಾಡ್ರೆ ಅವಾಗಿಂದ ನೋಡಿದ್ರೆ ಏನು ಹೇಳಂಗಿಲ್ಲ. ಈಗ ಅವ್ರ ಮಷಿನ್ ನೋಡ್ತೀನಿ, ಸ್ಟಿಕ್ ಬೂಮ್ ಎಲ್ಲಿ ಬೇಕಲ್ಲಿ ಕ್ರ್ಯಾಕ್. ಟ್ಯಾಪಿ ಬಿಡ್ತಾರೆ ಅದನ್ನು, ಹಂಗೆ ಮಾಡ್ಯಾರ. ಈಗ ನನಗೆ ಹೇಳ್ತಾರೆ ನಿನ್ನ ಮಷಿನ್, ಯಾಕಂದ್ರೆ ಆವಾಗ ಅವ್ರ ಮಷಿನ್ ಅವರ್ಸ್ ಬಂದ್ಬಿಟ್ಟು ನಮ್ಮ ಮಷಿನ್ 1500 ಇದ್ದಾಗ ಅವ್ರ ಮಷಿನ್ ಇತ್ತು 700-800 ತಾಸು ಇತ್ತು ಅವರ್ಸ್. ಸೊ ಹೀಗಾಗಿ ಅವ್ರ ಮಷಿನ್ ಕ್ರ್ಯಾಕ್ ಹೊಡೆದಿರ್ಕಿಲ್ಲ, ನನ್ನ ಮಷಿನ್ ಕ್ರ್ಯಾಕ್ ಹೊಡೆದಿತ್ತು. ನನ್ನ ಮಷಿನ್ ಅವರ್ಸ್ ಜಾಸ್ತಿ ಆಗಿತ್ತಲ್ಲ ತಂದಾಗ. ಅವಾಗ 1 ತಿಂಗಳು 2 ತಿಂಗಳು ಆಟ ಫರಕ್ ಆಗಿರ್ಬೋದು, ಬಟ್ 15 ದಿನ 1 ತಿಂಗಳು ಆಟ ಫರಕ್ ಇತ್ತು ಅವ್ರ ಮಷಿನ್ಗೆ ನಮ್ಮ ಮಷಿನ್ಗೆ ತಂದಾಗ. ಅವ್ರ ಮಷಿನ್ ಅವರ್ಸ್ ಬಂದ್ಬಿಟ್ಟು 800 ಏನೋ 700 ಇದೆ. ನಮ್ಮ ಮಷಿನ್ 1500 ಪ್ಲಸ್ ಇತ್ತು. ಮತ್ತು ಕ್ರ್ಯಾಕ್ ಆಗೋದು ಜಾಸ್ತಿ ದುಡ್ದೈತಿ, ಮತ್ತು ಕ್ರ್ಯಾಕ್ ಆಗ್ಲಾರ ಬಿಡ್ತೈತಿ. ಮತ್ತು ಕ್ರ್ಯಾಕ್ ಆಗೋದಲ್ಲ ಯಪ್ಪರ. ಅವಾಗ ಹೆಂಗೆ ಮಾತಾಡ್ರಿ ಅಂದ್ರೆ ನನಗೆ ಒಂಥರ ಮನ್ಸಿಗೆ ಹತ್ತದ, ನಾನು ಕ್ರ್ಯಾಕ್ ಹೊಡೆದಂಗೆ ಆದನಪ್ಪ. ಇದು ಯಾನು ರಪ್ ಆ್ಯಂಡ್ ಟಪ್ ಯೂಸ್ ಮಾಡಿ ನಮ್ಮ ಮಷಿನ್ ಹಂಗೆ ಅನ್ಸಾಕತ್ತೆ ನನಗೆ. ಈಗ ನೋಡ್ತೀನಿ ನಮ್ಮ ಮಷಿನ್ ಪ್ರೈಸ್ ಐತಿ 2700 ಪ್ಲಸ್ ಐತಿ. ಅವ್ರ ಮಷಿನ 1500 ಇರ್ಬೇಕು. ನಾ ಭಾಳ ಮಾಡಿ ಕ್ರ್ಯಾಕ್ ಕಂಡಾಬಿಟ್ಟು ಎಲ್ಲಿ ಬೇಕಲ್ಲಿ ಕ್ರ್ಯಾಕ್, ಸ್ಟಿಕ್ ಕ್ರ್ಯಾಕ್, ಬೂಮ್ ಕ್ರ್ಯಾಕ್ ವಿಡಿಯೋ ಒಳಗೆ ಫೋಟೋ ನೋಡಿರ್ತೀನಿ ನಾ. ಸೊ ಹಿಂಗಾಗಿ ಹೇಳಕತ್ತೀನಿ. ಅದು ಅವರ್ಸ್ ಮ್ಯಾಗ ಇರ್ತೈತೆ. ಅದು ಅವರ್ಸ್ ತಾನ ಮುರಿತೈತದ. ಏನು ಹೇಳಕ್ಕೆ ಇದು ಅವ ಆಪ್ರೇಟರ್ ಸರಿ ಇಲ್ಲ, ಇವ ಆಪ್ರೇಟರ್ ಸರಿ ಇಲ್ಲ ಅದನ್ನು ಹೇಳೋದು ಮೊದಲು ಬಿಡ್ರಿ ಹೇಳಿ. ಅದು ಅಟ್ಯಾಚ್ಮೆಂಟ್ ಮ್ಯಾಗ ಹೋಗೈತಿ, ಮತ್ತು ಕುಣಿ ಹೊಡಿಯೋರ ಮ್ಯಾಗ ಹೋಗೈತಿ, ಅಲ್ಲಿ ಕೆಲಸ ಮಾಡೋರ ಮ್ಯಾಗ ಹೋಗೈತಿ, ಆಪ್ರೇಟರ್ ಮ್ಯಾಗ ಹೋಗೈತಿ. ಒಬ್ಬರ ಮ್ಯಾಗೂ ಏನು ಹೇಳಂಗಿಲ್ಲ. ಯಾಕಂದ್ರೆ ಅಟ್ಯಾಚ್ಮೆಂಟ್ ಚಲೋ ಇತ್ತಪ್ಪ, ಅವ್ ಕಂಡಾಪಟ್ಟಿ ಬಡ್ದು
ಹಡ್ದು ಕೇಸಿ ಮತ್ತು ಮುರಿದ್ರೆ ಏನು ಮಾಡೋಕೆ ಬರೋಲ್ಲ. ಸೊ ಹಿಂಗಾಗಿ ಯಾರ ಕಡೆ ಏನು ತಪ್ಪಿರಂಗಿಲ್ಲ, ಅದು ಅಟ್ಯಾಚ್ಮೆಂಟ್ ಕಡೆ ಆಪ್ರೇಟರ್ ಕಡೆ ಇರ್ತೈತಿ. ಅದನ್ನ ಇದು ಅಂತ ಹೇಳೋದು. ನನ್ನ ಮಷಿನ್ ಅಂತೂ ಸ್ಟಿಕ್ ನಾಳೆ ಬೇಕಾದ್ರೆ ತೋರಿಸಿ ನಿಮ್ಗೆ. ಆ ಕಡೆ ಮಗಲ, ಹಿಂದೆ ಮಗಲ, ಮುಂದೆ ಮಗಲ, ಮ್ಯಾಗ ಭೂಮಿ ಮ್ಯಾಗ ತಳಗ ಎಲ್ಲ ಕಡೆ ತೋರಿಸ್ತೀನಿ. ಒಟ್ಟ ಕ್ರ್ಯಾಕ್ ಇಲ್ಲ ನನ್ನ ಮಷಿನ್. 2 ತಾವೊಂದಲ್ಲೇ ಬಿಟ್ಟು ಒಟ್ಟೆ ಇಲ್ಲ. ಅದನ್ನು ಮೊದಲು ಹೇಳೋದು ಬಿಡ್ರಿ, ನಮ್ಮ ಮಷಿನ್ ಕ್ರ್ಯಾಕ್ ಇಲ್ಲ, ನಮ್ಮ ಮಷಿನ್ ಕ್ರ್ಯಾಕ್ ಇಲ್ಲ. ಹತ್ತಿಗೊಂದು ಕಾಲು ಸೊಸಿಗೊಂದು ಕಾಲು ಬರ್ದಿದ್ಲ. ಸೊ ಹಿಂಗಾಗಿದೆ ನೋಡಿ. ಈಗ ನಿಮ್ಮ ಮಷಿನ್ ಹೊಡೆದಿದ್ಲ ಎಷ್ಟು ತಾವಂದಲ್ಲಿ 1 2 3 4 ತಾವಂದಲ್ಲಿ ಸ್ಟಿಕ್, ಭೂಮಿ ಒಂದು 3 ತಾವಂದಲ್ಲಿ, 7 ತಾವಂದಲ್ಲಿ ಕ್ರ್ಯಾಕ್. ಯಪ್ಪರೇ ಏನಾರು ಮಾಡ್ರಿ. ನಾ ಅಂದ್ರು ಕ್ರ್ಯಾಕ್ ಅಂದ್ರೂ ಆಗೋದು. ನೀ ಅಂತಾರ ಇವತ್ತು ಬಂಗಾರ ಶೋರೂಮ್ ಮಷಿನ್ ಹಾಕಾವ್ 285 ಮಷಿನ್. ಅವು ಆಗಂಗಿಲ್ಲ ಅಂತಲ್ಲ, ಶೋರೂಮ್ ಮಷಿನ್ ಹಾಕಾವ್ ಅಂತದಾಗ. ಇವೆಲ್ಲಿ 60 ಫುಟ್ ಮಷಿನ್, 50 ಫುಟ್ ಮಷಿನ್ ಶೋರೂಮ್ದ ಫಿಟ್ಟಿಂಗ್ದ ಕ್ರ್ಯಾಕ್ ಹಾಕವತ್ತ. ಮತ್ತು ಇವು ಆಗ್ಲಾರ್ದಿರ್ತೈತೇನ ಆಗು ಕ್ರ್ಯಾಕ್ ಅಂದ್ರೆ ಆಗುವ. ನೀವು ಅದನ್ನು ಭಾಳ ಇದು ತಲೆಯಾಗಿ ತೊಗೋಬೇಡ್ರಿ. ಕ್ರ್ಯಾಕ್ ಆನ್ ಮಷಿನ್ ಭಾಳ ಆಗೈತೆ ಅದ್ಕೇಸಿ. ನಿಮ್ಮ ಮಷಿನ್ ಆಕೈತಿ, ಇವತ್ತಾರು ನಾಳೆಗೆ ಆಗತ್ತೈತಿಲ್ಲ. ಯಾಕಂದ್ರೆ ನಿಮ್ಮ ಮಷಿನ್ ಅವರ್ಸ್ ಸ್ವಲ್ಪ ಕಡಿಮೆ ಐತಿ. ನಮ್ಮ ಮಷಿನ್ ಅವರ್ಸ್ 2700 ಐತಿ. ಎಲ್ಲಿ ಫರ್ಕ್ 1000 ತಾಸು ಫರ್ಕ್ ಇರ್ತೈತಿ. ಸೊ ಇದು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಊಟ ಬರ್ತೈತಿ. ಇದು ಬಂದು ಊಟ ಮಾಡ್ಕೇಸಿ ಕೆಸರ ಅಂತ ಮುಗ್ದಂಗೆ ಆಗೈತಿ. ಬೇರೆ ಕಡೆ ಹೋಗ್ಬೇಕಿನ್ನ ನೋಡೋಣ. ಆಲ್ರೆಡಿ ಊಟ ಮಾಡ್ಬೇಕಂತ ತರಬಿನ ಮಿಷಿನ ಉಪ್ಪಿನಕಾಯಿ ಪ್ಯಾಕೆಟ್ ನೋಡ್ರಿ ಇಟ್ಟಿಟ್ಟದ. ಹೋಟೆಲ್ ಅಂತ ಬಂದಿದ್ದು ಊಟ ಪಾರ್ಸಲ್. ಸೊ ಹಂಗೆ ಊಟ ಮಾಡೋಣ. ಕೆಸರ ಮುಗ್ದೈತಿ. ಕೆಸರ ಹೋಗೋಣ ಬೇರೆ ಕಡೆ. ಇವ್ರದ್ದೈತಿ ಅವ್ರ ಮನೆ ಕಡೆ ನೋಡೋಣ. ಬಾವಿ ಫೈನಲ್ ಮಾಡ್ಕೊಂಡ್ಬಂದು ಇಲ್ಲಿ ಬಂದೀವಿ. ಇದು ರಿಂಗ್ ಇದ್ದೈತಿ. ಹಂಗೆ ಹೈಟ್ ಮಾಡ್ಕೊಂತೀವಿ. ಒಳಗೆ ಮೋಟ್ರ್ ಇದು ಮಾಡಕ್ಕೆ ಹೋಗ್ಯಾರ. ಇಲ್ಲಿ ಹತ್ತೈತಿ. ಸೊ ಹಿಂಗಾಗಿ ಬಕೆಟ್ ಈ ಬೂಮ್ ಹತ್ತೈತಿ ಇಲ್ಲಿ. ಅದ್ರ ಸಂಬಂಧ ಇದರಲ್ಲಿ ಎಲ್ಲ ಹೈಟ್ ಮಾಡ್ಕೊಂಡು ಆಗತ್ತೀವಿ. ಫೈನಲ್ ಆಗೈತಿ. ಕೆಸರೆಲ್ಲ ಸ್ವಚ್ಛಾಗಿ ಬಿಟ್ಟೈತಿ. ಸೊ ರಿಂಗ್ ಹಾಕೋರಿಗೆ ಏನು ಹೇಳೋದು ಅಂದ್ರೆ ರೈತರಿಗೆ ಒಂದೇ ಪ್ಲೇಟ್ ಇಡ್ಬೇಕು. ಇಲ್ಲಿ ಮಟ್ಟ ಇರ್ಬೇಕು. ಹೈಟ್ ಭಾಳ ಇಡಬಾರ್ದು, ಯಾಕಂದ್ರೆ ನಮ್ಮ ಬೂಮ್ ಹತ್ತೈತಿ. ಸೊ ಹಿಂಗೆ ಅದು ಹೇಳೋದು ಇಷ್ಟಪಡ್ತೀನಿ ರೈತರೂ ಮತ್ತು ಹೆಂಗೆ ಹಾಕೋರು. ಇಲ್ಲಿ ಮಟ್ಟ ಹಾಕ್ಬೇಕು. ಒಂದು ಪ್ಲೇಟ್ ನೆಲ ಬಿಟ್ಟು 1 ಫೂಟ್ 1.5 ಫೂಟ್ ಅಟ್ಟ ಇರ್ಬೇಕು. ಸೊ ಇದು ಮುಂದಿನ ಮನೆ ಕಡೆ ಹೋಗೋಣ. ಎಷ್ಟು ಸೊ ನೋಡ್ರಿ, ಆ ಬಾಯಿ ಅಂದರೂ ಫೈನಲ್ ಆತ. ಬೇರೆ ಕಡೆ ಹೊಂಟಕ್ಕೆ ಹೋಗಕ್ಕೆ ಟೇಲರ್ ಬಂದೈತಿ. ಲೋಡ್ನು ಮಾಡಿನ ಮಷಿನ. ಅಲ್ಲಿ ಹೋಗೋಣ ಬರ್ರಿ. ಅಲ್ಲಿ ಹೋಗಿ ಏನೈತೆ ನೋಡಿ.